ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸೀನ್ಸ್ ಏನಂದರೆ, ಎಲ್ಲೋ ನೋಡ್ತಿದ್ದೆ ನಿನ್ನೆ ಬೆಳಿಗ್ಗೆ. ಆಮೇಲೆ ನನ್ನ ಫ್ರೆಂಡು ಒಬ್ಬ ಸ್ಟೋರಿ ಹಾಕಿದ್ದ, KRS ಇಂದ ವಾಟರ್ ರಿಲೀಸ್ ಮಾಡಿದ್ದಾರೆ, ಕಾವೇರಿ ರಿವರ್ ಅಂಡರ್ ಬರೋ ಎಲ್ಲ ರಿಸರ್ವಾಯರ್ಸು ಮತ್ತು ಚಾನಲ್ಸ್ ಫಿಲ್ ಆಗಿದೆ. ಆಮೇಲೆ ಆ ಗಗನ್ ಚುಕ್ಕಿ ಬರಾ ಚುಕ್ಕಿನೂ ಫಿಲ್ ಆಗಿದೆ, KRS ಬ್ಯಾಕ್ ವಾಟರ್ಸ್ ಫಿಲ್ ಆಗಿದೆ. ಸೊ ನಾನು ಎಷ್ಟೊಂದು ದಿವಸ ಆಗಿತ್ತು ಇದೆಲ್ಲ ನೋಡಿ, ಅಂದರೆ ಫಿಲ್ ಆಗಿರೋದು ನೋಡಿ, ಅಂದರೆ ತುಂಬೋಗಿರೋದು ನೋಡಿ. ಸೊ ಇವತ್ತು ಯಾಕೆ ಮಿಸ್ ಮಾಡ್ಕೊಳ್ಳೋದು, ಇವತ್ತು ಬಿಟ್ಟರೆ ನೆಕ್ಸ್ಟ್ ವಾರ ರಜಕ್ಕೆ ಹೋಗ್ತೀನಿ ಅಂದರೆ ತುಂಬಿರೋ ಡೌಟೇ ಅದು. ಸೊ ಚೆನ್ನಾಗಿದ್ದಾಗ ನೋಡ್ಕೊಬಿಡ್ಬೇಕು, ಓವರ್ಫ್ಲೋ ಆಗ್ತಿರುವಾಗ ನೋಡ್ಕೊಬಿಡ್ಬೇಕು ಅಂತ ರೈಡ್ ಪ್ಲ್ಯಾನ್ ಮಾಡಿದ್ದು. ಇದು ಸೋಲೋ ರೈಡ್, ಫಸ್ಟು ಸೋಲೋ ರೈಡ್ ನಂದು. ಫಸ್ಟ್ ಬಂದ್ಬಿಟ್ಟು ನಾವು ಕಬಿನಿಗೆ ಹೋಗೋಣ ಅಂತ, ಕಬಿನಿ ಬ್ಯಾಕ್ ವಾಟರ್ಸ್ಗೆ. ಸೊ ಅಲ್ಲಿಂದ ಬರ್ತಾ ಆದರೆ ಗಗನ್ ಚುಕ್ಕಿ ಬರಾ ಚುಕ್ಕಿ ಫಾಲ್ಸ್ ನೋಡಿಕೊಂಡು, ಇನ್ನೂ ಟೈಮ್ ಇದ್ದರೆ KRS ಟೈಮ್ ಇರೋಲ್ಲ ಅನಿಸುತ್ತೆ, ಆಗಲೇ 8:15 ಆಗಿಬಿಟ್ಟಿದೆ. ನೋಡೋಣ ಹೆಂಗೆ ಹೋಗುತ್ತೆ, ಎಷ್ಟೊತ್ತಿಗೆ ಹೋಗ್ತೀವಿ ಕಬಿನಿಗೆ ಅದ್ರ ಮೇಲೆ ಡಿಪೆಂಡು. ಒಬ್ಬನೇ ಹೋಗ್ತಿರೋದ್ರಿಂದ ಏನಲ್ಲಿ ಎಂಜಾಯ್ಮೆಂಟ್ ಏನಿಲ್ಲ. ನೋಡೋದು ಪ್ಲೇಸ್ನ ಒಂದು 20 to 30 ಮಿನಿಟ್ಸು, ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದು, ವೀಡಿಯೋಸ್ ತಗೊಳ್ಳೋದು, ಬರ್ತಾ ಇರೋದಷ್ಟೇ. ಸೊ ಇವತ್ತಿನ ರೈಡು ಕಬಿನಿ ಬ್ಯಾಕ್ ವಾಟರ್ಸ್ಗೆ ಫಸ್ಟ್. ಅಲ್ಲಿಂದ ಟೈಮ್ ಮೇಲೆ ಎಲ್ಲೆಲ್ಲಿ ಹೋಗ್ತೀವೋ ಏನೇನು ಮಾಡ್ತೀವೋ ಅಲ್ಲಿಂದ ಪ್ಲ್ಯಾನು. ನಾನಿವತ್ತು ಕನಕಪುರ ಟು ಮಳವಳ್ಳಿ ಮೈಸೂರು ರೂಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೆಂಗೂ ಎಕ್ಸ್ಪ್ರೆಸ್ ವೇಲ್ ನಮ್ಮನ್ನ ಬಿಡೋಲ್ಲ, ಸರ್ವಿಸ್ ರೋಡಲ್ಲೇ ಹೋಗಬೇಕು. ಅಲ್ಲಿಗೂ ಮತ್ತು ಇಲ್ಲಿಗೂ ಒಂದು 12 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಮೈಸೂರಿಗೆ. ಸೊ ಕನಕಪುರ, ಮಳವಳ್ಳಿ, ಮೈಸೂರು, ಅಲ್ಲಿಂದ ಕಬಿನಿಗೆ ಹೋಗೋಣ ಅಂತ. ಅದೇ ಬೆಸ್ಟು, ರೋಡು ಚೆನ್ನಾಗಿದೆ, ಸೀನಿಕ್ ಆಗಿದೆ. ಆ ಸರ್ವಿಸ್ ರೋಡ್ ಹಂಪ್ಸಲ್ಲಿ ಸಾಯೋದು ಬಿಟ್ಟು ಈ ರೂಟ್ ಬೆಸ್ಟು, ಮಜಾ ಇರುತ್ತೆ. ರೋಡೇನ ಕೆಟ್ಟೋಗಿಲ್ಲ, ಇಲ್ಲಿ ರೋಡ್ ಚೆನ್ನಾಗಿದೆ, ಕನಕಪುರ ರೋಡು ಮತ್ತು ಮಳವಳ್ಳಿ ರೋಡು. ಸೊ ಇದೇ ಬೆಸ್ಟ್. ಇವಾಗ ಎಕ್ಸ್ಪ್ರೆಸ್ ವೇಲ್ ಬಿಟ್ಟಿದ್ರೆ ಸೀದಾ ಎಕ್ಸ್ಪ್ರೆಸ್ ವೇಲ್ ಹಚ್ಬೋದಾಗಿತ್ತು. ಸೊ ಎಕ್ಸ್ಪ್ರೆಸ್ ವೇಲ್ ನಮ್ಗೆ ಅಲೋ ಇಲ್ವೇ. ಕನಕಪುರ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಸೊ ನಾವು ಕಬಿನಿ ಬ್ಯಾಕ್ ವಾಟರ್ಸ್ ವ್ಯೂ ಪಾಯಿಂಟು 152 ಕಿಲೋಮೀಟ್ರ್ ಇದೆ. ಇನ್ನೊಂದು 3 ಅವರ್ ಹೊಡಿಬೋದು ಅನ್ಸುತ್ತೆ ನನ್ನ ಪ್ರಕಾರ. 12 ಗಂಟೆ 12:30 ಅಷ್ಟರಲ್ಲಿದ್ದರೆ ಬೇರೆ ಪ್ಲೇಸಸ್ ಕವರ್ ಮಾಡ್ಕೋಬೋದು ಬರಬೇಕಾದ್ರೆ. ನೋಡೋಣ, ಆ ಕಡೆಯಿಂದ ಬರಬೇಕಾದ್ರೆ ಯಾವ ಪ್ಲೇಸಸ್ ಸಿಗುತ್ತೋ ಎಲ್ಲದಕ್ಕೂ ಹೋಗೋಣ. ನಾನು ಯಾವುದೋ ಫೀಲ್ಡ್ಸಲ್ಲಿ ರೈನ್ ಲೈನರೆಲ್ಲ ಹಾಕೊಬಂದೆ, ತೆಗ್ದಾಕಿ ಬ್ಯಾಗಲ್ಲಿ ಇಟ್ಕೊಂಡೆ. ನೋಡೋಣ, ಸಂಜೆವರೆಗೂ ಟೈಮ್ ಐತೆ, ಯೂಸಿಗೆ ಬರುತ್ತಾ ಏನು ಅಂತ, ಮಳೆ ಬರುತ್ತಾ, ರೈನಲ್ಲಿ ಹಾಕೋಬೇಕಾ ಏನು ಅಂತ. ಈ ಥರ ರೋಡಿಗೆ ಬಿಟ್ಟರೆ ಸಾಕು ಬರು, ಸಕ್ಸಿಯಾಗಿ ಹೊಡೆದು. ವೆಲ್ಕಮ್ ಟು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದ್ರೇ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಎಷ್ಟು ದಿವಸ ಇದ್ರೂ ಬಿಟ್ಟು ಹೋಗ್ಬೇಕಾರೆ ಬೇಜಾರಾಗ್ತಾ ಇರುತ್ತೆ ಮೈಸೂರನ್ನ.
ಹೌದು ಗುರು, ಅಲ್ಲಿ ನೋಡಿ ಚಾಮುಂಡಿ ಬೆಟ್ಟನೇ ಇದೆ. ಚಾಮುಂಡಿ ಬೆಟ್ಟ ಇದು ನಂಜನಗೂಡು ರೂಟ್ ಅನ್ಸುತ್ತೆ. ನಂಜನಗೂಡಿಂದ ಹಿಂದೆಯಿಂದ ಹೋಗ್ಬೋದು ನೋಡಿ ಚಾಮುಂಡಿ ಬೆಟ್ಟಕ್ಕೆ. ಆ ರೂಟ್ ಇದು. ಇಲ್ಲಿಂದ ಹೋದ್ರೆ ಇನ್ನೂ ಹತ್ರ. ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗೂ ಒಳ್ಳೇದು ಮಾಡಮ್ಮ. ನಾನು ಎಲ್ಲೆಲ್ಲಿ ತಿಂಡಿ ತಿಂತೀನಿ, ಕಾಫಿ ಕುಡಿತೀನೋ ಎಲ್ಲ ಕಡೆ ಫೋನ್ಪೇ ಸ್ಟಿಕ್ಕರ್ಸ್ ಕಿತಾಕಿ ಎತ್ಕೊಂಡು ಬರ್ತಾಯಿದ್ದೀನಿ. ಏನು ದುರಾಂಕಾರಗಳು ಗುರು ಇವ್ರಿಗೆಲ್ಲ. ಅವರಿಂದ ಬೆಂಗಳೂರಂತೆ. ಅವ್ರು ಕೆಲಸ ಮಾಡಿ ಅವ್ರ ಮನೆ ಉದ್ಧಾರ ಮಾಡ್ಕೋತವ್ರೆ. ಇಲ್ಲಿಗೆ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಕೊಡ್ತವ್ರಂತೆ. ಬೆಂಗಳೂರಿಂದ ಉಪಯೋಗ ತಗೋತಿರೋದು ಅವ್ರುಗಳು. ಅದರಲ್ಲಿ ಬೇರೆ ಕನ್ನಡ ಗೊತ್ತಿಲ್ಲ ಅನ್ನೋದು, ಕನ್ನಡ ಗೊತ್ತಿಲ್ಲ ಅಂತೆ. ಶೂಟ್ ಮಾಡಕ್ಕೆ ಬೇಕು ಎಲ್ಲರನ್ನೂ. ಫಸ್ಟು ಕನ್ನಡ ಕಲೀರಿ. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಆ ಸೈಡ್ ಫುಲ್ಲು ಮಳೆ ಇದೆ. ಸೊ ಇಲ್ಲ, ಕಬಿನಿ ಬ್ಯಾಕ್ ವಾಟರ್ಸ್ ಹತ್ರ ಮಳೆ ಇಲ್ಲ ಅನಿಸುತ್ತೆ. ಇಲ್ಲಿಂದ ಕೇರಳ ಬಾರ್ಡ್ರ್ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಗೊತ್ತಿಲ್ಲ. ಹತ್ರನೇ ಅನ್ಸುತ್ತೆ. ಬೇಜಾನ್ ಕೆ ಎಲ್ ರಿಜಿಸ್ಟರ್ಡ್ ಗಾಡಿ ಹೋಯಿತು. ನಜ್ಜಿ ಯಾವ್ದು ಗುರು ಇದು? ಅದಕ್ಕೆ ಒಬ್ಬೊಬ್ಬರೇ ಬಂದರೆ ರೋದನೆ ಗುರು ಇದು. ಏನು ಈ ಹಳ್ಳೀಲಿ ಯಾರು ಜನನೇ ಇಲ್ವಾ ಗುರು? ಒಂಥರ ಖಾಲಿ ಆಯ್ತಲ್ಲ. ಅವ್ರು ಮಿಸ್ಸಾಗಿ ಜೋರಾಗಿ ಹೋಗ್ಬಿಟ್ಟಿದ್ರೆ ಏನು ಕತೆ? ಮೆಟ್ಲಾರ್ಸ್ಬಿಡ್ತಿದ್ನ, ಸ್ಪೈಡರ್ ಮ್ಯಾನ್ ಆಗಿ ಹೋಗಿದ್ದು ನನ್ನ ಕತೆ. ಆಮೇಲೆ ಕಪಿಲಾ ಜಲಾಶಯ ಬಿಡ್ತಿಲ್ವಾ ಇಲ್ಲಿ? ಮೇಲ್ ಬಿಡ್ರೋ. ಮತ್ತೆ ಇದು ಅಲ್ಲೇ ಕರ್ಕೊಂಡು ಹೋಗ್ಯದ ಗುರು. ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು.
ಏನಿದೆ ಬ್ಯಾಕ್ ವಾಟರ್ಸು. ಅಬ್ಬಾ ದೇವರೇ, ಏನು ಗುರು ಮನುಷ್ಯರು ಸಾಯ್ತವ್ರೆ ಅಂದ್ರು ಒಬ್ಬರು ಇಲ್ಲ ಇಲ್ಲಿ ಜನ. ಅಯ್ಯಪ್ಪ. ಸೊ ಇದೇ ಕಬಿನಿ ಬ್ಯಾಕ್ ವಾಟರ್ಸ್, ಕಬಿನಿ ಡ್ಯಾಮು. ಬ್ಯಾಕ್ ವಾಟರ್ಸ್ ಫುಲ್ಲು ಮುಚ್ಚೋಗಿದೆ ಅಂತೆ, ನೀರೆಲ್ಲ ಬಂದ್ಬಿಟ್ಟು ಆ ಗ್ರಾಸ್ ಲ್ಯಾಂಡ್ಸ್ತಾ ಇರೋದು. ಸೊ ಗಾಡಿ ಅದು ನಡ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ಅಲ್ಲಿ ಹೋಗಿದ್ದೆ, ಫುಲ್ ಮಳೆ ಬಂದ್ಬಿಡ್ತು. ಸೊ ಇವತ್ತು ಬೆಳಿಗ್ಗೆ ಜಾವ 4 ಗಂಟೆವರೆಗೂ ಈ ಬ್ರಿಡ್ಜ್ ಮೇಲಿಂದ ನೀರು ಹೋಗ್ತಿದ್ದಂತೆ. ಓವರ್ಫ್ಲೋ ಆಗಿತ್ತು ಅಂತ ರಿಲೀಸ್ ಮಾಡಿದ್ರಂತೆ. ಸೊ ಇದೆ ಕಬಿನಿ ಡ್ಯಾಮ್. ಇನ್ನೊಂದು ಕಡೆ ಪ್ಲೇಸ್ ಹೇಳಿದ್ದಾರೆ ಭೀಮನಕೊಲ್ಲಿ ಅಂತ, ಅಲ್ಲಿ ಇನ್ನೂ ವ್ಯೂ ಸಿಗುತ್ತೆ, ಹೋಗಿ ಅಂದಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿಂದ 15 ಕಿಲೋಮೀಟ್ರು. ಸೊ ಇಮ್ಯಾಜಿನ್ ಮಾಡ್ತಾಯಿದ್ದೀನಿ ಈ ಬ್ರಿಡ್ಜು ಮುಚ್ಚೋಗೋ ಥರ ಯಾವ ರೇಂಜಿಗೆ ನೀರು ಬಂದಿತ್ತು ನಿನ್ನೆ ಅಂತ. ಅಬ್ಬಾ ಚೆನ್ನಾಗಿದೆ. ಸರಿ, ಹಂಗಂದರೆ ಆ ಭೀಮನಕೊಲ್ಲಿ ಪ್ಲೇಸ್ಗೆ ಹೋಗೋಣ. ಅಲ್ಲಿ ಮಹದೇಶ್ವರ ದೇವಸ್ಥಾನ ಇದೆಯಂತೆ, ಹಾಗೆ ವ್ಯೂನೂ ಇದೆಯಂತೆ. ಸೊ ಅಲ್ಲಿಗೆ ಹೋಗೋದೇ ಬೆಸ್ಟ್ ಅನಿಸ್ತಿದೆ. ಯಾವ್ದು ಗುರು, ಹೆಂಗೆ ಗುರು? ಅಣ್ಣ ಭೀಮನಕೊಲ್ಲಿ ಇಲ್ಲಿ ಬಿಡಲ್ವಾ? ಹಾಂ, ಒಂದು ಫೋಟೋ ಹಾಕೊಂಡ್ಬರ್ತೀನಿ, ಹೋಗ್ಬೋದಾ? ಬಿಟ್ರೆ ಸಾಕಪ್ಪ. ಸರ್ ಒಂದು ವೀಡಿಯೋ ತೊಗೊಬರ್ಬೋದಾ? ಹಾಂ, ನೋ ಎಂಟ್ರಿನಾ? ಅಲ್ಲಿವರೆಗೂ ಗಾಡಿ ತೊಗೊಂಡು ನಡ್ಕೊಂಡು ಹೋಗ್ತೀನಿ. ಹಣೆ ಬರೋಕ್ಕೆ ಹೊಣೆ ಯಾರು? ದೇವಸ್ಥಾನ ಎಷ್ಟು ಕಿಲೋಮೀಟ್ರು? ಒಳ್ಳೆ ಸ್ಟ್ರೆಚ್ ಸಿಕ್ಕಿದೆ. ದೊಡ್ಡ ದೇವಸ್ಥಾನ ಗುರು ಇದು. ಚೆನ್ನಾಗಿದೆ ಗುರು ಪ್ಲೇಸು. ಕಾಪಾಡಪ್ಪ ಮಹದೇಶ್ವರ. ದೇವಸ್ಥಾನ ಒಳಗಾರು ಹೋಗೋಣ, ಇಲ್ಲಿವರೆಗೂ ಬಂದಿದ್ದೀನಿ. ಬಟ್ ನನಗೆ ವ್ಯೂ
ಒಳ್ಳೆ ಪ್ಲೇಸಲ್ಲಿದೆ ಗುರು ದೇವಸ್ಥಾನ ಇದು. ಹಾಂ, ಯಾವ್ಯಾವ ಸಿಗಂತ ಕಾಣ್ತಾ ಇಲ್ಲ. ಸೊ ಯಾವುದೋ ಒಂದು ಜಾಗ ಇದೆ, ಓಡ್ ಬರೋಣ ಅಲ್ಲಿ, ನೋಡೋಣ ಏನು ಸಿಗುತ್ತೆ ಅಂತ. ಎಸ್ ರೋಡ್ ಐತಲ್ಲ ಗುರು, ಆಯಿತು. ಮಸ್ತ್ ಪ್ಲೇಸ್ ಗುರು, ಫೈನಲಿ. ಕ್ರೇಜಿ. ಫ್ಲಡ್ ಗಿಡ್ ಹಾಕ್ಬಿಟ್ಟು ಅಲ್ಲಿವರೆಗೂ ಬಂದ್ಬಿಡೋದ ನೀರು. ಸೊ ಫೈನಲಿ ಕಬಿನಿ ಬ್ಯಾಕ್ ವಾಟರ್ಸ್ ವ್ಯೂ ಪಾಯಿಂಟಲ್ಲಂತೂ ವ್ಯೂ ಸಿಗಲಿಲ್ಲ, ಇದು ಅದಕ್ಕಿಂತ ಚೆನ್ನಾಗಿರೋ ವ್ಯೂ ಸಿಕ್ಕಿದೆ. ಎಸ್, ಥ್ಯಾಂಕ್ ಗಾಡ್. ಬೇಜಾನ್ ನೀರು ತುಂಬಿಬಿಟ್ಟಿದೆಯಾ ಇಲ್ಲಂತೂ. ನಾವು ನೋಡಿ ಆ ವ್ಯೂ ಪಾಯಿಂಟು ಚೆನ್ನಾಗಿದೆ. ಅಲ್ಲೇ ಅನ್ಸುತ್ತೆ ಬರ್ತಿದ್ದ, ಲೈಕ್ ಗ್ರಾಸ್ ಲ್ಯಾಂಡ್ಸ್ ಗ್ರೀನ್ ಲ್ಯಾಂಡ್ಸ್ ಇತ್ತಲ್ಲ, ಅದೇ ಅನಿಸುತ್ತೆ. ಎಲ್ಲೂ ಬರೋಕ್ಕಾಗ್ತಿಲ್ಲ ಇವಾಗ, ಎಲ್ಲ ಕಡೆ ನೀರು. ಎಸ್, ಟೈಮ್ ಆಗಲಿ 2:45 ಆಗ್ಬಿಟ್ಟಿದೆ. ಎಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲಿಂದ ಹೊರಟ್ರೆ ಶಿಸ್ತಾಗಿ ಬೆಂಗಳೂರು. ಬಟ್ ಆದರೂ ಹೊರ್ತು ಗುರು, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಲೈವಲ್ಲಂತೂ ಕ್ರೇಜಿ, ಚಿಂದಿ, ಅಲ್ಟಿಮೇಟ್, ಎಕ್ಸ್ಟ್ರಾಡಿನರಿ, ಬೆಂಕಿ.